ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಉಲ್ಲನಲ್ಲಿ ಫ್ಲವರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಫ್ಲವರ್ ಯೂಸ್ ಮಾಡಿ ಹೇಗೆ ತೋರಣ ಮಾಡೋದು, ಬಾಗಿಲು ತೋರಣ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಈ ಫ್ಲವರ್ ಮಾಡೋಕ್ಕೆ ನಾನು 2 ಕಲರ್ ದಾರ ತೊಗೊಂಡಿದ್ದೀನಿ, ಯೆಲ್ಲೋ ಕಲರು ಮತ್ತು ವೈಟ್ ಕಲರು. ಹಾಗೆ 2.5 mm ಕ್ರೋಶೆ ನೀಡಲ್ ತೊಗೊಂಡಿದ್ದೀನಿ. ಫಸ್ಟ್ ನಾನು ಸ್ಲಿಪ್ ನೋಟ್ ಹಾಕೋತೀನಿ. ಈ ರೀತಿ ಸ್ಲಿಪ್ ನೋಟ್ ಹಾಕೊಂಡು ಚೈನ್ ಹಾಕೋಬೇಕು. 1 2 5 ಟೈಮ್ ಚೈನ್ ಹಾಕೊಂಡಾದ್ಮೇಲೆ ಇಲ್ಲಿ ಫಸ್ಟ್ ಹಾಕಿದ್ದೀವಲ್ಲ ಚೈನು, ಅದಕ್ಕೆ ನಾನು ಸ್ಲಿಪ್ ನೋಟ್ ಹಾಕೋತೀನಿ. ನೋಡಿ, ಅದರೊಳಗಡೆಯಿಂದ ಥ್ರೆಡ್ ತಂದು ಮತ್ತೆ ಅದೇ ಥ್ರೆಡ್ನ ಈ ಚೈನ್ ಒಳಗಿಂದನೂ ತಂದಿದ್ದೀನಿ. ಈ ರೀತಿ ಸ್ಲಿಪ್ ನೋಟ್ ಹಾಕೊಂಡಾದ್ಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಈ ರಿಂಗ್ ಒಳಗಡೆ ನಾನು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ನೋಡಿ, ರಿಂಗ್ ಒಳಗಡೆಯಿಂದ ಹೋಗಿ ಥ್ರೆಡ್ ತಂದು 2 ಲೂಪ್ ಇರುತ್ತೆ, 2 ಲೂಪಿಂದ ಮತ್ತೆ ಥ್ರೆಡ್ ಸುತ್ಕೊಂಡು ಎರಡನ್ನ ಒಂದು ಲೂಪ್ ಮಾಡ್ಕೋಬೇಕು. ಅಂದರೆ 2 ಒಳಗಿಂದ ಒಂದು ಸಲ ತರಬೇಕು. ಇದೇ ರೀತಿ ಇದು ಸುತ್ತ ಹಾಕೋತೀನಿ. ಸಿಂಗಲ್ ಕ್ರೋಶನ ಈ ರಿಂಗ್ ಸುತ್ತ 12 ಟೈಮ್ ಅಂದರೆ 12 ಟೈಮ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಲಾಸ್ಟ್ ಹಾಕೊಂಡಾದ್ಮೇಲೆ ಇದನ್ನ ಟ್ರಿಮ್ ಮಾಡ್ಕೋಬೇಕು. ಕಟ್ ಮಾಡಿ ಈ ಥ್ರೆಡನ್ನು ವಾಪಸ್ ತೆಗಿತಾ ಇದ್ದೀನಿ. ಈ ಎಕ್ಸ್ಟ್ರಾ ಇರೋ ಥ್ರೆಡ್ನ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶದ್ದು ಕಂಬ ಇದೆಯಲ್ಲ, ಒಂದು ಚೈನ್ ಹಾಕಿದ್ವಲ್ಲ, ಆ ಚೈನ್ ಕಂಬದೊಳಗಡೆ ಒಳಗಡೆಗೆ ಎಳ್ಕೊಂಡು ಬ್ಯಾಕ್ ಸೈಡಿಗೆ ತರಬೇಕು. ಈಗ ನಾನು ವೈಟ್ ಕಲರ್ ಉಲ್ಲನ್ ತೊಗೊಂಡಿದ್ದೀನಿ. ಇದನ್ನು ಸಹ ನಾನು ಫಸ್ಟು ಸ್ಲಿಪ್ ನೋಟ್ ಹಾಕೋತೀನಿ. ಈಗ ಈ ರಿಂಗಲ್ಲಿ ಯಾವುದಾರ ಒಂದು ಚೈನು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅದು ಒಂದು ಚೈನ್ ಒಳಗಡೆ ನೀಡಲ್ ತೊಗೊಂಡೋಗಿ ಥ್ರೆಡ್ನ ಹೊರಗೆ ತರಬೇಕು. ಈಗ ಇದಕ್ಕೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇದು ಲಾಕ್ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲಿಕ್ಕೆ 3 ಸಲ ಚೈನ್ ಹಾಕೋಬೇಕು. 2 3 ಸಲ ಚೈನ್ ಹಾಕ್ತಾಮೇಲೆ ನೀಡಲ್ ಮೇಲೆ 2 ಸಲ ಥ್ರೆಡ್ ತೊಗೊಂಡು ಅದ್ರ ನೆಕ್ಸ್ಟ್ ಚೈನ್ ಇದೆಯಲ್ಲ, ಆ ಚೈನ್ಗೆ ನಾನು ಚೈನ್ ಒಳಗಿಂದ ನೀಡಲ್ ತೊಗೊಂಡೋಗಿ ಇನ್ನೊಂದು ಸಲ ಥ್ರೆಡ್ ತರ್ತಾ ಇದ್ದೀನಿ. ಈಗ ನೋಡಿ, ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2 ಲೂಪಿಂದ ಒಂದು ಸಲ ಹೊರಗೆ ತಂದಿದ್ದೀನಿ. ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2 ಲೂಪಿಂದ ಹೊರಗೆ ತಂದಿದ್ದೀನಿ. ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2 ಲೂಪಿಂದ ಹೊರಗೆ, ಮತ್ತೆ ನೀಡಲ್ ಮೇಲೆ 2 ಸಲ ಥ್ರೆಡ್ ತೊಗೊಂಡು ಸೇಮ್ ಚೈನ್ ಹಾಕಿದ್ದೀನಿ, ಈಗ ಕಂಬ ಹಾಕಿದ್ದೀನಲ್ಲ ಡಬಲ್ ಕ್ರೋಶೆ, ಅದರೊಳಗಡೆನೇ ನಾನು ಮತ್ತೆ ನೀಡಲ್ ತೊಗೊಂಡೋಗಿ ಮತ್ತೆ ಥ್ರೆಡ್ ತೊಗೊಬರ್ತಾ ಇದ್ದೀನಿ. ನೋಡಿ, 2 ಲೂಪ್ ಒಳಗಿಂದ ಒಂದು ಸಲ, 2 ಲೂಪಿಂದ ಒಂದು ಸಲ. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2 ಸಲ ಥ್ರೆಡ್ ತೊಗೊಂಡು ಅದೇ ಚೈನ್ ಗ್ಯಾಪಲ್ಲಿ ಮತ್ತೆ ನಾನು ಥ್ರೆಡ್ ತೊಗೊಬಂದು ಮತ್ತೆ ಅದೇ ಚೈನ್ ಗ್ಯಾಪ್ಗೆ ನಾನು ತ್ರಿಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ 3 ಸಲ ತ್ರಿಬಲ್ ಕ್ರೋಶೆ ಹಾಕೋಬೇಕು. ಈಗ 3 ಸಲ ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕೋತೀನಿ. 3 ಸಲ ಚೈನ್ ಹಾಕ್ಕೊಂಡು ಅದು ನೆಕ್ಸ್ಟ್ ಚೈನ್ ಇದೆಯಲ್ಲ, ಆ ಚೈನ್ಗೆ ನಾನು ಇದನ್ನ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡಾಮೇಲೆ ಮತ್ತೆ 3 ಸಲ ಚೈನ್ ಹಾಕ್ಕೊಂಡಿದ್ದೀನಿ. 3 ಸಲ ಚೈನ್ ಹಾಕ್ಕೊಂಡು ಮತ್ತೆ 2 ಸಲ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಆ ಚೈನ್ನ ನೆಕ್ಸ್ಟ್ ಚೈನ್ ಇದೆಯಲ್ಲ, ಈಗ ಹಾಕಿದ್ದೀವಲ್ಲ, ಆ ಚೈನ್ ಬಿಟ್ಟು ನೆಕ್ಸ್ಟ್ ಚೈನ್ಗೆ ನಾನು 3 ಸಲ ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ನೋಡಿ, ಈ ಥರ 3 ಸಲ ಚೈನ್ ತ್ರಿಬಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ ನೆಕ್ಸ್ಟ್ ಚೈನ್ಗೆ ಇದನ್ನ ಲಾಕ್ ಮಾಡ್ಕೊಂಡು ಮತ್ತೆ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಚೈನು ಈಗ ಲಾಕ್ ಮಾಡಿದ್ದೀವಲ್ಲ, ಆ ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಚೈನ್ಗೆ ಮತ್ತೆ ನಾನು 3 ಸಲ ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ.
ಉಲ್ಲನಲ್ಲಿ ಹಾಕಬೇಕಾದ್ರೆ ಥ್ರೆಡ್ಡನ್ನು ಯಾವುದೇ ಕಾರಣಕ್ಕೂ ಎಳೆದು ಹಾಕಬೇಡಿ. ಮತ್ತು 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಒಂದಲ್ಲಿ ಲಾಕ್ ಮಾಡಿಕೊಂಡ್ರೆ ಇನ್ನೆರಡಕ್ಕೆ 3 ತ್ರಿಬಲ್ ಕ್ರೋಶೆ ಹಾಕೋಬೇಕು. ಇದೇ ಥರ ಫುಲ್ 6 ಪೆಟಲ್ಸ್ಗಳು ಬರೋ ಥರ ಹಾಕೋಬೇಕು. ಇನ್ನು 3 ಹಾಕ್ಕೊಂಡಿದ್ದೀನಿ. ಮತ್ತೆ 3 ಹಾಕ್ಕೊಂಡು ನಿಮಗೆ ಲಾಸ್ಟ್ ಫಿನಿಶಿಂಗ್ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈಗ ನಾನು ಕಂಪ್ಲೀಟಾಗಿ 6 ಪೆಟಲ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಈಗ 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಫಸ್ಟು ಹಾಕಿದ್ನಲ್ಲ ಚೈನ್ ಜಾಯಿನ್ ಮಾಡಿದ್ನಲ್ಲ ಅದೇ ಚೈನ್ಗೆ ನಾನೊಂದು ಸ್ಲಿಪ್ ನಾಟ್ ಹಾಕೋತೀನಿ. ಥ್ರೆಡ್ನ ಸ್ವಲ್ಪ ಉಲ್ಲನ್ನ ಸ್ವಲ್ಪ ಮೇಲೆ ಎಳ್ಕೊಂಡು ಇದನ್ನ ಕಟ್ ಮಾಡ್ಕೊಳ್ತೀನಿ. ಈ ಥ್ರೆಡ್ನ ಎಳಿಬೇಕು. ನಂತರ ಇದು ನೋಡಿ, ಈ ಬ್ಯಾಕ್ ಸೈಡಲ್ಲಿ ಫಸ್ಟು ಪೆಟಲ್ ಹಾಕಿದ 3 ಚೈನ್ ಹಾಕಿದ್ನಲ್ಲ ಆ ಚೈನ್ ಗ್ಯಾಪಲ್ಲಿ ಈ ಥ್ರೆಡ್ನು ಎಳ್ಕೊತೀನಿ. ಈಗ ಈ 2 ಸೇರಿಸಿ ಲಾಕ್ ಮಾಡ್ಕೊತೀನಿ. ಫಸ್ಟ್ ಥ್ರೆಡ್ ಹಾಕಿದ ಅದೇ ಥ್ರೆಡ್ಗೆ ಎಕ್ಸ್ಟ್ರಾ ಇರೋ ಥ್ರೆಡ್ಗೆ ಇದನ್ನು ಹಾಕಿ ಒಂದು ನಾಟ್ ಹಾಕೋಬೇಕು. ನೋಡಿ ಎಷ್ಟು ಈಸಿಯಾಗಿ ಫ್ಲವರ್ ರೆಡಿ ಆಯಿತು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಫ್ಲವರ್ ಯೂಸ್ ಮಾಡಿ ನಿಮಗೆ ತೋರಣ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಗೆ ಏನಾದ್ರು ಉಲ್ಲನ್ ವರ್ಕ್ ಕಲಿಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡ್ಕೊ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.